ಬಡ್ಜೆಟ್ ಎಷ್ಟಿತ್ತು ಯು ಪಿ ಎ ಕಾಲದಲ್ಲಿ, ಇವತ್ತು ಎಷ್ಟರ ಮಟ್ಟಿಗೆ ಯು ಪಿ ಎಯಿಂದ ಕಂಪ್ಯಾರಿಟಿವ್ ಇದು ಮಾಡಿದರೆ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಅದನ್ನು ಗಮನಿಸಿದರೆ ಆವಾಗ ಕಂಪ್ಯಾರಿಸನ್ನು ಒಂದು ಅರ್ಥ ಇರುತ್ತೆ. ಜೊತೆಗೆ ಚಂದ್ರಬಾಬು ನಾಯ್ಡು ಅವರಿಗೆ ಅವರು 15,000 ಕೋಟಿ ಕೊಡ್ತಾರೆ. ಯಾವ ಬೇಸಿಸ್ ಮೇಲೆ ಕೊಟ್ಟರು? ಏನಾರ ಒಂದು ಮಾನದಂಡ ಇರಬೇಕಲ್ವಾ? ಕೇಂದ್ರ ಸರ್ಕಾರಕ್ಕೆ ಕೊಡೋದು ಬೇಡ ಅಂತ ನಾವು ಹೇಳೋದು. ಆ ರಾಜ್ಯಗಳು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ಎಲ್ಲರಿಗೂ ಸರಿಸಮನಾಗಿ ಅಭಿವೃದ್ಧಿ ಆಗಬೇಕು. ಒರಿಸ್ಸಾಗೆ ಇವರಿಗೆ ಬಿಹಾರಿಗೆ 15,000 ಪ್ಲಸ್ 26,000 ಪ್ಲಸ್ 11,000 ಯಾವ ಆಧಾರದ ಮೇಲೆ ಕೊಟ್ಟರು? ನಮ್ಮ ಪ್ರಶ್ನೆ ಇಷ್ಟೇ. ನಮಗೆ ಕರ್ನಾಟಕಕ್ಕೆ ನೀವು ಮಲತಾಯಿ ಧೋರಣೆಯನ್ನು ಮೊದಲಿನಿಂದನೂ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನು ನೀವು ಟ್ಯಾಕ್ಸು ನಾವು ಹೆಚ್ಚು ಹಣ ಕೊಡ್ತೀವಿ, ನಮಗೆ ಗ್ರ್ಯಾಂಟ್ಗಳು ಕೊಡಿ ಅಂತ ಕೇಳಿ 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 ನಾವು ಡೆಲ್ಲಿವರೆಗೂ ತಲುಪಿಬಿಟ್ಟು, ಸುಪ್ರೀಂ ಕೋರ್ಟ್ವರೆಗೂ ತಲುಪಿಬಿಟ್ಟು, ಇಷ್ಟೆಲ್ಲ ಆದಮೇಲೂ ಕೂಡ ನೀವು ನಮ್ಮ ರಾಜ್ಯಕ್ಕೆ ಅನ್ಯಾಯವನ್ನೇ ಮಾಡ್ತಾ ಇದ್ದರೆ ಗಳನ್ನು ಕಳಿಸ್ತೀವಿ. ನಮಗೆ ಬೇರೆ ಬೇರೆ ಪದ್ಧತಿಗಳಿದೆ ಪೊಲೀಸ್ನವ್ರಿಗೆ, ಅದನ್ನೆಲ್ಲ ಅವರು ಉಪಯೋಗ ಮಾಡ್ತಾರೆ. ಈಗ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಿಗೆ ನಮ್ಮ ಆಫೀಸರ್ಸ್ ಹೋಗ್ತಿದ್ದಾರೆ, ತಿಂಗಳ ಅಲ್ಲಿ ಮಾಹಿತಿಗಳು ಕೊಡ್ತಾ ಇದ್ದಾರೆ. ಮತ್ತು ಯಾರಾದರೂ ವಿದ್ಯಾರ್ಥಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಮಾಹಿತಿಗಳು ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ತೀವಿ. ಅದನ್ನೆಲ್ಲ ಮಾಡಿ ಈಗ ಡ್ರೈವು ನಿರಂತರವಾಗಿ ನಡೀತಾ ಇದೆ, ಯಾವ ನಿಲ್ಲಿಸಿಲ್ಲ ನಾವು. ವಿನಃ ಕರ್ನಾಟಕಕ್ಕೆ ಸೇರಿದ್ದು, ಅದರಿಂದ ನಾವು ಯಾವ ರೀತಿ ಅವ್ರನ್ನ ತಡೆ ಹಾಕ್ಬೋದು ಅದು ಮಾಡ್ತೀವಿ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಒಳ್ಳೇದಲ್ಲ. ಇಟ್ಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್. ಸರ್, ಒಂದು ರಿಪಬ್ಲಿಕ್ ಕನ್ನಡಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ತುಂಬಾ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಜಾಸ್ತಿ ಬರ್ತಾ ಇದ್ದಾರೆ ಬೆಂಗಳೂರಲ್ಲಿ ಅಂತ. BBMP ಸ್ವತಃ ಬಾಂಗ್ಲಾದೇಶ ಅವರು ಒಂದು 3-4 ಜನ ಕೆಲಸ ಮಾಡ್ಕೊಂಡಿದ್ದಾರೆ. ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ತರೋ ಚೆಕ್ಸ್ ಆಗ್ತಿಲ್ಲ, ಈ ವಲಸಿಗರನ್ನ ಇದು ಮಾಡೋದಿಲ್ಲ. ನಿರಂತರವಾಗಿ ಅದನ್ನ ಮಾಡ್ತಾನೆ ಇದ್ದೀವಿ. ಬಾಂಗ್ಲಾದೇಶದವ್ರು ಇರ್ಬೋದು, ಆಫ್ರಿಕನ್ ಕಂಟ್ರೀಸ್ ಇಂದ ಬರ್ತಕ್ಕಂಥವ್ರು ಇರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ದೇಶದಿಂದ ಇಲಿಗಲ್ ಇಮಿಗ್ರೆಂಟ್ಸ್ ಬಂದರೆ ನಾವು ಅದನ್ನು ವೆರಿಫೈ ಮಾಡಿಕೊಂಡು ಅವ್ರನ್ನ ಇಮಿಡಿಯೇಟ್ ಆಗಿ ನಾವು ರಿಪೋರ್ಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಯಾಕೆಂದರೆ ನಮ್ಮ ಹತ್ರ ರಿಪೋರ್ಟ್ ಮಾಡೋದಕ್ಕೆ ಮೊದಲು ನಾವು ಎಂಬೆಸಿಗೆ ಇನ್ಫಾರ್ಮ್ ಮಾಡಬೇಕು, ಆಮೇಲೆ ಹೈಕಮಿಷನ್ಗಳಿಗೆ ಇನ್ಫಾರ್ಮ್ ಮಾಡಬೇಕು. ಅಲ್ಲಿ ಮಾಡಿ ಅನಂತರ ಅವ್ರನ್ನ ಆ ದೇಶದ ಅವರ ಅನುಮತಿ ಮೇಲೆ ಅವ್ರನ್ನ ವಾಪಸ್ ಕಳಿಸೋಂಥ ಕೆಲಸ ಮಾಡ್ತೀವಿ. ಈಗ ಲಾರ್ಜ್ ನಂಬರ್, ನಾನು ಮೊನ್ನೆ ಕೂಡ ಸದನದಲ್ಲಿ ಉತ್ತರ ಕೊಡುವಾಗ ಹೇಳಿದ್ದೇನೆ, ಸುಮಾರು 150 ಜನ ರಿಪೋರ್ಟ್ ಮಾಡಿದ್ದೇವೆ ಅಂತ ಹೇಳಿ ಮಾತನ್ನು ಹೇಳಿದ್ದೇನೆ. ಅದು ಈ ಡ್ರಗ್ಸಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಅದೇ ರೀತಿ ಬೇರೆಯವರು ಯಾರು ಬಂದರೆ ಬಾಂಗ್ಲಾದೇಶದವ್ರನ್ನ ಕೂಡ ಭಾಳ ಜನನ ನಾವು ಕಳಿಸಿದ್ದೇವೆ ವಾಪಸ್ಸು. ಅವ್ರನ್ನ ಅಲ್ಲಿವರೆಗೂ ಕರ್ಕೊಂಡೋಗಿ ಬಾರ್ಡ್ರ್ವರೆಗೂ ಕರ್ಕೊಂಡೋಗಿ ಬಿಟ್ಟು ಬಂದಿರೋ ಉದಾಹರಣೆಗಳು ಕೂಡ ಇದೆ. ನಾವು ಗಮನ ಹರಿಸ್ತೀವಿ. ಅವರು ಯಾರು ಇಲ್ಲಿ ಇಲ್ಲೀಗಲ್ ಆಗಿ ಇದ್ದರೆ ಅದನ್ನು ಕ್ರಮ ತಗೊಳ್ತೀವಿ. ಜೊತೆಗೆ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತಕ್ಕಂಥವ್ರು ಕೂಡ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಅಂಥವ್ರನ್ನೂ ಕೂಡ ಹಿಡಿದು ಅವ್ರ ಮೇಲೆ ಕೂಡ ಕ್ರಮ. ಅದೇ ರೀತಿಯಲ್ಲಿ ನಾವು ಹೆಲ್ದಿಯಾಗಿರ್ಬೇಕಲ್ವಾ? ಸರ್, ಪಾದಯಾತ್ರೆ ಮಾಡ್ತಾ ಇದ್ದಾರೆ ಬಿಜೆಪಿ ಈಗ ಪರ್ಮಿಷನ್ ಕೊಡ್ತೀರಾ ಅಂತ? ಯಾಕಂದ್ರೆ ಈ ಹಿಂದಿನ ಪ್ರತಿಭಟನೆ, CM ಮನೆ ಮುತ್ತಿಗೆ, ಕಾರ್ ರ್ಯಾಲಿ ಎಲ್ಲಕ್ಕೂ ಕೂಡ ಸರ್ಕಾರ ತಡೆ ಹಾಕ್ತಿದೆ. ಪಾದಯಾತ್ರೆಗೆ ಅನುಮತಿ ಸಿಗುತ್ತೆ? ಪಾದಯಾತ್ರೆಗೆ ಕೊಡೋದಿಲ್ಲ, ಪಾದಯಾತ್ರೆಗೆ ಅನುಮತಿಯನ್ನು ಕೊಡೋದಿಲ್ಲ. ಅವ್ರು ಮಾಡಿದರೆ ಅವ್ರು ಮಾಡಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ನಾವು ಅಧಿಕೃತವಾಗಿ ಪೊಲೀಸ್ ಇಲಾಖೆಯವರು ಪರ್ಮಿಷನ್ ಕೊಡೋದಿಲ್ಲ. ಸರ್, ನಿರ್ಮಲಾ ಸೀತಾರಾಮನ್ ಅವರು ಇನ್ನೊಂದು ಹೇಳಿಕೆ ಹೇಳಿದ್ದಾರೆ, ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಇಂದ ಸ್ಟೇಟಲ್ಲಿ ಬಂದು ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇಲ್ಲ, ಎಷ್ಟೊಂದು ಕಂಪ್ನಿಗಳು ಹೋಗ್ತಿದೆ, ನನ್ನ ಕಂಪ್ನಿಗಳ ಹೆಸರು ತಗೊಳ್ಳೋಣ ಅಂತ ಹೇಳಿದ್ದಾರೆ. ನೋಡಿ, ಅನೇಕ ಕಾರಣಗಳಿಂದ ಕಂಪನಿಗಳು ಹೊಸದಾಗಿ ಬರ್ತಕ್ಕಂಥವು ಯಾವುದಾದ್ರೂ ಕೂಡ 1-2 ಕಂಪನಿಗಳು ಆಪ್ಷನ್ಸನ್ನು ಅವ್ರು ಇಟ್ಕೊಂಡೇ ಬರ್ತಾರೆ. ಚೆನ್ನೈಗೆ ಆಪ್ಷನ್ ಇಟ್ಕೊಂಡಿರ್ತಾರೆ, ಕರ್ನಾಟಕ ಆಪ್ಷನ್ ಇಟ್ಕೊಂಡಿರ್ತಾರೆ, ಮಹಾರಾಷ್ಟ್ರ ಆಪ್ಷನ್ ಇಟ್ಕೊಂಡಿರ್ತಾರೆ. ಅವರು ಆಪ್ಷನ್ಸ್ಗಳು ಇಟ್ಕೊಂಡು ಬರ್ತಾರೆ. ಯಾರು ಎಲ್ಲಿ ಅವರಿಗೆ ಅನುಕೂಲ ಆಗುತ್ತೆ, ಅವರಿಗೆ ಟ್ಯಾಕ್ಸ್ ಸ್ಟ್ರಕ್ಚರ್ನಲ್ಲಿರ್ಬೋದು, ಪವರ್ ಪ್ರಯಾರಿಟಿ ಇರ್ಬೋದು, ಲ್ಯಾಂಡ್ ಪ್ರಯಾರಿಟಿ, ಲ್ಯಾಂಡು ಫ್ರೀಯಾಗಿ ಕೊಡೋವಂಥದ್ದು ಇರ್ಬೋದು, ಇವೆಲ್ಲ ಒಂದಷ್ಟು ಪ್ಯಾರಾಮೀಟರ್ಸಲ್ಲಿ ಇಟ್ಕೊಂಡು ಬರ್ತಾರೆ.
ಅದರ ಪ್ರಕಾರ ಅವ್ರು ತೀರ್ಮಾನ ಮಾಡ್ತಾರೆ ವಿನಃ ಯಾರು ಬಂದು ಇಲ್ಲಿ ಆಚೆ ಹೋಗ್ತೀವಿ ಅಂತ ಯಾರು ನಮಗೆ ಇಲ್ಲಿವರೆಗೂ ಹೇಳಲಿಲ್ಲ. ಸುಮ್ಮನೆ ಇಲ್ಲದ ಆಪಾದನೆಗಳನ್ನು ಕೇಂದ್ರದಿಂದ ಅವರೆಲ್ಲ ಮಾಡೋದು ಸರಿ ಇಲ್ಲ. ಬೆಂಗಳೂರನ್ನ ನಾನು ಹೇಳಿದಾಗೆ ಬೆಂಗಳೂರನ್ನ ರಾಷ್ಟ್ರದ ಒಂದು ಹೇಳಬೇಕಲ್ಲ ಏನು ಕೊಟ್ಟಿದ್ದಾರೆ ಅಂತೇಳಿ. ನಮಗೂ ಒಂದು 10,000 ಕೋಟಿ ಈಗ ನಮ್ಗೆ ಹೇಳಿದ್ರು ಭದ್ರಾ ಪ್ರಾಜೆಕ್ಟನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಲಿಲ್ಲ. 5,300 ಕೋಟಿ ರೂಪಾಯಿಯನ್ನು ನೀರಾವರಿಗೆ ಇದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೊಡಲಿಲ್ಲ. ನಮಗೆ ಬರಬೇಕಾಗಿದ್ದ ಲೆಜಿಟಿಮೇಟ್ ಆಗಿ ನಮಗೆ ಬರಬೇಕಾದಂಥ ಗ್ರಾಂಟ್ಗಳನ್ನು ಕೂಡ ಸರಿಯಾದ ಸಮಯಕ್ಕೆ ಕೊಡಲಿಲ್ಲ. ಈಗ ಫ್ಲಡ್ಡಿಂಗ್ ಆಗ್ತಾ ಇದೆ. ನಾವು ಡ್ರಾಟಿಗೆ ಕೇಳಿದೋ 36,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಮ್ಗೆ ಅಷ್ಟು ಬೇಡಪ್ಪ, ನಮಗೆ 12,000 ಕೋಟಿ ಕೊಡಿ ಅಂತ ನಾವು ಬೇಡಿಕೆ ಇಟ್ಟಿದ್ವಿ, ಅದಕ್ಕೂ ಕೊಡಲಿಲ್ಲ. ಆಮೇಲೆ ನಾವು ಗಲಾಟೆ ಮಾಡಿದ ಮೇಲೆ ಒಂದಿಷ್ಟು 3,624 ಕೋಟಿ ರಿಲೀಸ್ ಮಾಡಿದರು. ಈ ರೀತಿ ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದು ಬೆಂಗಳೂರಿಗೆ ಬಂದು ನಾನು ಎಲ್ಲ ಚೆನ್ನಾಗಿ ಹಣ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಏನಾದರೂ ಅರ್ಥ ಇದೆಯಾ? ಏನಾರು ಅರ್ಥ ಇದೆಯಾ? ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ, ಅದು ಒಂದು ಕಡೆ ಇರಲಿ, ಅದು ಪೊಲಿಟಿಕಲ್. ಬಂದಾಗ ನಾವು ಕಮಿಷನ್ ಮಾಡ್ತೀವಿ ಅಂದರೆ ಏನರ್ಥ? ಅಲ್ಲಿಗೆ ಕಮಿಷನ್ನಲ್ಲಿ ಏನು ವರದಿ ಬರುತ್ತೆ ನಾವು ಹೇಳಕ್ಕೆ ಬರುತ್ತಾ? ಒಂದು ವೇಳೆ ತಪ್ಪು ಅಂತ ಬಂದರೆ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳಕ್ಕಾಗತ್ತೆ. ಅಲ್ಲಿವರೆಗೂ ಅವರು ಸಮಾಧಾನದಿಂದ ಇರದೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂದರೆ ನಾವು ಕೂಡ ರಾಜಕೀಯ ಮಾಡ್ತೀವಿ, ನೋಡ್ಬೇಕಲ್ವಾ? ಅದನ್ನು ನಾವು ಕೇಳ್ತಕ್ಕಂಥದ್ದು. ಈ ಬೆಂಗಳೂರು ಬರೀ ಬೆಂಗಳೂರು ಕರ್ನಾಟಕ ಅಂತ ಟ್ರೀಟ್ ಮಾಡಬಾರ್ದು. ಬೆಂಗಳೂರು ಇಡೀ ದೇಶದ ಒಂದು ಪ್ರತಿಷ್ಠಿತವಾದಂಥ ನಗರ, ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕಂಥ ನಗರ. ಅದನ್ನು ನಾವು ಬೆಂಗಳೂರನ್ನು ಇಂಡಿಯಾ ಹಾಗೆ ಅಂತೇಳಿ ಬೆಳೆಸಬೇಕು. ಯಾವ ರೀತಿ ಡೆಲ್ಲಿ ಬೆಳೆಸಬೇಕು, ಬೊಂಬೈ ಬೆಳೆಸಬೇಕು, ಕರ್ನಾಟಕ ಅಂತ ಅಲ್ಲದೆ ಇದ್ದರೂ ನೀವು ಒಂದು ರಾಷ್ಟ್ರದ ಪ್ರತಿಷ್ಠಿತ ನಗರ ಅಂತೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಲ್ವಾ? ಅದಕ್ಕಾಗಿ ನಾವು ಕೇಳೋದು ಅಷ್ಟೇ, ಬೇರೆ ಏನಿಲ್ಲ. ಇದೇ ಹೇಳಿ ಜಗಳ ಆಡ್ಕೊಂಡು ಬರಬೇಕು. ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಅವರು ವಾಕೌಟ್ ಮಾಡಿದ್ದಾರೆ, ಅದೇ ರೀತಿ ನಮ್ಮವರು ಹೋಗಿ ಅಲ್ಲಿ ವಾಕೌಟ್ ಮಾಡಬೇಕಾಗಿತ್ತು. ಪ್ರಶ್ನೆ ಏನು ಅಂತ ಹೇಳಿದರೆ, ನೀವು ಯಾವ ರೀತಿ ನೀವು ರಾಜ್ಯಗಳನ್ನು ನಡೆಸ್ಕೊಳ್ತೀರಿ? ಒಕ್ಕೂಟದ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನದಲ್ಲಿ ಮಾಡಿಟ್ಟು ಹೋಗಿದ್ದಾರೆ. ನಾವು ಅನುಮತಿ ಹೆಂಗೆ ಅಂದರೆ ಲೀಗಲ್ ಮ್ಯಾಟರ್ಸ್ಗೂ ಅನೇಕ ಇರುತ್ತವೆ, ಅದಕ್ಕೋಸ್ಕರ ನಾವು ಕೊಡೋದಿಲ್ಲ. ನಮಗೂ ಕೊಟ್ಟಿದ್ದಿಲ್ಲ. ನಾವು ಪಾದಯಾತ್ರೆ ಹಾಗೆ ಮಾಡಿದ್ವಿ. ಮೇಕೆದಾಟು ಕೊಟ್ಟಿರಲಿಲ್ಲ ಸರ್? ಅದಲ್ಲ, ನಾವೇ ಮಾಡಿದ್ವಲ್ಲ, ಮಾಡಿದ್ವಿ. ಮಾಡೋದಕ್ಕೆ ನಾವೇನು ತಡೆ ಹಾಕೋದಕ್ಕೆ ಹೋಗೋದಿಲ್ಲ. ಅವರು ಪರ್ಮಿಷನ್ ನಾವು ಕೊಡೋದಿಲ್ಲ ಸರ್. ಕಾಂಗ್ರೆಸ್ ಇಂದನೂ ಕೂಡ ಮಾಡಿ ಅವ್ರಿಗೆ ಯಾವುದು ತೊಂದರೆ ಆಗ್ದಂಗೆ ಪಾದಯಾತ್ರೆಗೆ ಹೋಗ್ಲಿಕ್ಕೆ ಬಿಡ್ತೀವಿ ಸರ್. ಕಾಂಗ್ರೆಸ್ ಇಂದನೂ ಕೂಡ ಕೌಂಟರ್ ಆಗಿ ಏನಾದ್ರು ಪ್ಲಾನ್ ನಡೀತಾ ಇದೆಯಾ ಸರ್? ಅದು ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಮಾನ್ಯ ಶಿವಕುಮಾರ್ ಅವರು ಈಗಾಗಲೇ ಅದಕ್ಕೆ ಬೇಕಾದಂಥ ರಣನೀತಿಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಮಾಡಿ ನಾವು ಕೂಡ ಕೌಂಟರ್ ಮಾಡಲೇಬೇಕಲ್ಲ. ಇದು ರಾಜಕೀಯ, ಅವರು ರಾಜಕೀಯ ಮಾಡ್ತಿದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ, ನಾವು ರಾಜಕೀಯ ಮಾಡಬೇಕಾಗ್ತದೆ. ಆದರೆ ಸರ್ಕಾರವನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋದಿಲ್ಲ. ನಾವು ಪಕ್ಷದ ವತಿಯಿಂದ ರಾಜಕೀಯ ಮಾಡ್ತೀವಿ. ನಾವು ಹೇಳಿದ್ದೇವೆ ನೋಡಿ, ಇಲ್ಲಿ ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ನಡೆದಿಲ್ಲ. ಅದು ಒಂದು ವೇಳೆ ನಡೆದಿದೆ ಅಂತೇಳಿ ನಿಮ್ಗೆ ಅನಿಸ್ತಾ ಇರೋದ್ರಿಂದ ನಾವು ಒಂದು ಕಮಿಷನ್ ಮಾಡಿದ್ದೇವೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.